ಮತ್ತೀಗ ನಿಮ್ಮ ಇದು ಈ ಟಸ್ಕರ್ ಆನೆ ಮತ್ತೆ ಮಕ್ಕನ ಆನೆ ನಿಮ್ಗೆ ಯಾವ್ದು ಹಿಡಿಯಕ್ ಕಷ್ಟ ಆಯ್ತು ಸುಲಭ ಆಯ್ತು? ನೀವು ಅದು ಪಳಗ್ಸಿದ್ದು ಎಷ್ಟು ತಿಂಗಳಲ್ಲಿ ಪಳಗ್ಸಿ ಕ್ಯಾಂಪ್ಗೆ ತಂದಿದ್ ನೀವು? ನಾನು ಅದನ್ನ 1.5 ತಿಂಗಳಲ್ಲಿ ಹೊರಗಡೆ ತೆಗಿದ್ದೆ. 1.5 ತಿಂಗಳಲ್ಲೇನೆ? 1.5 ತಿಂಗಳಲ್ಲೇ ಹೊರಗಡೆ ತೆಗಿದ್ದೆ. ಈಗ ಬೇರೆ ನೋಡಿ, ಇದು ನಮ್ಮ ಪ್ರಶಾಂತ ಆನೆ ಇಲ್ಲಿ ಕ್ರಾಲ್ ಮಾಡೋ ಜಾಗದಲ್ಲಿದೆ. ಬಂದರು ನೋಡಿ ನಮ್ಮ ಶರತ್ ಅವರು ನಂಜುಂಡ ಆನೆ ಜೊತೆ. ಆರಾಮ ಸಾ? ಆರಾಮ್. ಹಾಂ, ಅಲ್ಲೇ ನಾ 3 ತಿಂಗಳು 4 ತಿಂಗಳಾಯ್ತು ಬಂದೆ. ಸ್ನಾನ ಎಲ್ಲ ಆಯ್ತಾ ಆನೆದು? ನೋಡಿ ನಮ್ಮ ನಂಜುಂಡ ಆನೆ ಹೋಗ್ತಾ ಇದೆ. ನಮ್ಮ ಪ್ರಶಾಂತ್ ಆರಾಮಾಗಿ ನಿಂತವನೇ ಇಲ್ಲಿ ಒಳಗಡೆ. ಏಕೆಂದರೆ ಎಮರ್ಜೆನ್ಸಿಗೆ ಇಲ್ಲಿ ಟ್ರೈನಿಂಗ್ ಕೊಡಲಿಕ್ಕೆ ಆನೆಗಳೇನಾರ ಸ್ವಲ್ಪ ಸೌಂಡ್ ಗಿಂಡ್ ಮಾಡಿದಾಗ, ಹೇಳಿದ ಮಾತು ಕೇಳದೇ ಇದ್ದಾಗ ಸ್ವಲ್ಪ ಎದುರಿಸ್ಲಿಕ್ಕೆ ಆನೆಗಳು ಪಕ್ಕದಲ್ಲಿ ಒಂದು ನಿಂತಿರಬೇಕು. ಧನಂಜಯ ಮತ್ತು ಪ್ರಶಾಂತ ಇಲ್ಲೇ ಇರ್ತಾರೆ ಅಂತ ಕಾಣಿಸುತ್ತೆ ಯಾವಾಗಲೂ. ಬನ್ನಿ, ನಮ್ಮ ಧನಂಜಯನ ಸ್ನಾನ ಮಾಡಿಸ್ತಾ ಇದ್ದಾರಂತೆ. ಫಸ್ಟ್ ಅಲ್ಲಿಗೆ ಹೋಗೋಣ. ನೋಡಿ, ಇಲ್ಲೊಂದು ಆನೆ ಮಾಡ್ತಾ ಇದ್ದಾರೆ, ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ನಮ್ಮ ಧನಂಜಯನ ಫುಲ್ಲು ಉಜ್ಜಿ ಕೆಡುತ್ತವ್ರೆ. ಮಾವುತರಾದಂಥ ಭಾಸ್ಕರ್ ಅವರು ಎಲ್ಲೂ ಕಾಣಿಸ್ತಾ ಇಲ್ಲ. ನೋಡಿ, ನಮ್ಮ ವನರಾಜ ದುಬಾರಿಯ ಮತ್ತೊಂದು ಆನೆ ಸ್ನಾನ ಮಾಡಿಸ್ಕೊಂಡು ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ವನರಾಜ ಆನೆ ನೋಡಿರಲ್ಲ, ಈಗ ನೋಡಿದ್ರೆ ಗುರ್ತು ಸಿಕ್ಬಿಡುತ್ತೆ. ಯಾಕೆಂದರೆ ಒಂದು ದಂತ ವಕ್ರವಾಗಿದೆ ಇದ್ರದ್ದು. ಮತ್ತೊಂದು ಹೆಣ್ಣಾನೆ ಸ್ನಾನಕ್ಕೆ ಕೆಡುವುದ್ರು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ BVN ಕರುನಾಡು. ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ದುಬ್ಬಾರ ಕ್ಯಾಂಪ್ ಬಂದಿರೋ ಕಾರಣ ಇವತ್ತು ನಮ್ಮ ದಸರಾದಲ್ಲಿ 7 ಸರಿ ಬಂದಿರುವಂತಹ ನಮ್ಮ ಧನಂಜಯ ಆನೆ ಮಾವುತರಾದಂಥ ಭಾಸ್ಕರಣ್ಣ ನಮ್ಮ ಜೊತೆಲಿದ್ದಾರೆ. ಇವತ್ತು ಅವ್ರ ಜೊತೆ ಮಾತಾಡೋಣ. ಬನ್ನಿ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಭಾಸ್ಕರಣ್ಣ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ದಸರಾ ಎಲ್ಲ ಮುಗೀತು, ಮುಗ್ದಿ ಈಗ ಆಲ್ರೆಡಿ ತಿರ್ಗಾ ಎಲ್ಲ ಕ್ಯಾಪ್ಚರಿಂಗ್ ಎಲ್ಲ ಹೊರಡ್ತಾ ಇದ್ದೀರಾ. ಹೋಗಿದ್ದೆಲ್ಲ ಬಂದಿದ್ದೀರಾ ಕ್ಯಾಪ್ಚರಿಂಗ್ ಎಲ್ಲ ಮಾಡ್ಕೊಂಡು. ಈಗ ನಿಮ್ಗೂ ಮತ್ತೆ ಧನಂಜಯ ನಡುವೆ ಇರುವಂತಹ ಸಂಬಂಧ ಹೇಗಿದೆ ಈಗಿನ ಇದ್ರಲ್ಲಿ? ಈಗಿನ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನನ್ನ ಜೊತೆ ಧನಂಜಯ ಓದ್ಕೊಂಡಿರೋದು, ಅದು ಪ್ರೀತಿ ಬಹಳ ದೊಡ್ಡದು ಅನಿಸ್ತದೆ ನನಗೆ. ಅದ್ ಯಾವಾಗ ನನಗೆ ಸಿಕ್ಕಿತ್ತು ಬಹಳ ಖುಷಿ ಆಗುತ್ತಾ ಉಂಟು. ನನಗೆ ತುಂಬಾನೇ ಖುಷಿ ಆಗುತ್ತಾ ಉಂಟು. ಒಂದು ಕೆಲಸನದ್ರಲ್ಲಿ ಅದು ಹಿಂದೇಟ್ ಹಾಕಿದ ಆನೆಲ್ಲ ಫಸ್ಟಿಗೆ ದಸರಾ ಹೋಯ್ತು. ಫಸ್ಟ್ ದಸರಾ ಹೋಗಿತ್ತು. ಅಲ್ಲಿಂದ ದಸರಾ ಎಲ್ಲ ಮುಗಿಸ್ಕೊಂಡ್ಬಂದು ಅದೆಲ್ಲ ಖುಷಿಯಾಗಿ ದಸರಾ ಮುಗಿಸ್ಕೊಂಡ್ಬಂದು ಒಂದು ವಾರ ಇತ್ತು. ಅಲ್ಲಿಂದ ಮತ್ತೆ ಹಾಸನಕ್ಕೆ ಆನೆ ಇದಕ್ಕೆ ಹಾಕಿದ್ರು. ಅದಕ್ಕೆ ಯಾವಾಗ ನಾನು ಸೇರಿದೆ ಅಲ್ಲಿಂದ ತುಂಬಾನೇ ಇಂಪ್ರೂವ್ ಆಡ್ಕೊಂಡು ಬರ್ತಾ ಉಂಟು ನಮ್ಮ ಆನೆ. ಧನಂಜಯ ಆನೆ ತುಂಬಾ ಇಂಪ್ರೂವ್ ಆಯ್ತಾ ಉಂಟು. ಮುಂದೇನು ಆಯ್ತದೆ ಅಂತ ಭರವಸೆ ಉಂಟು. ಈ ನಮ್ಮ ಧನಂಜಯ ಆನೆಗೆ ಎಲ್ಲ ಆಲ್ಮೋಸ್ಟ್ ಹೇಳಂಗೆ ನಮ್ಮ ಪಟ್ಟದ ಆನೆ ಧನಂಜಯ 7 ಸರಿ ದಸರಾದಲ್ಲಿ ಪಾಲ್ಗೊಂಡಿದ್ದಾನೆ. ಈಗ ಬಿಟ್ರೆ ನಮ್ಮ ಮಹೇಂದ್ರ ಧನಂಜಯ 2ರಲ್ಲಿ ಪೈಪೋಟಿ ಇದೆ ಅಂಬಾರಿ ಅವರದಕ್ಕೆ. ಈಗ ಇನ್ನೇನೋ ಅಭಿಮನ್ಯು ಇನ್ನೊಂದ್ 2 ವರ್ಷ ಅವನದು ರಿಟೈರ್ಮೆಂಟ್ ಆಗುತ್ತೆ ದಸರಾ ಆದ್ಮೇಲೆ. ಈಗ ನಿಮ್ಗೆ ಏನ್ ಅನ್ಸ್ತಾ ಇದೆ? ಏನ್ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ಯಾವ್ದು ಮಹೇಂದ್ರನ ನಿಮ್ಮನೆ ಬರುತ್ತಾ? ನೋಡ್ಬೇಕಾದ್ರೆ ನಾವು ಏನ್ ಡಿಸೈಡ್ ಮಾಡಕ್ ಆಗೋದಿಲ್ಲ, ಅದೇ ಸರ್ಕಾರ. ಈಗ ಮಹೇಂದ್ರನ್ಗೆ ಎಷ್ಟಾಗಿದೆ ಏಜ್? ಮಹೇಂದ್ರನ್ಗೆ 40 ಅಂತ ಕಾಣ್ತದೆ. 40 ಆಗಿರ್ಬೋದು. ನಿಮ್ಮ ಮನೆಗೆ 44. ನಿಮ್ಮನೆ 44 ಆಗಿದೆ. ಯಾಕೆಂದ್ರೆ ಅವ್ನ ಮುಖ ಲಕ್ಷಣ ಆಗಿರ್ಬೋದು, ನಡೆಯೋ ರೀತಿ ಒಂಥರ ಗಂಭೀರವಾಗಿ ನಡೀತಾನೆ, ಅದೆಲ್ಲ ಸೆಲೆಕ್ಟ್ ಮಾಡ್ತಾರೆ ಅದರಿಂದ. ಎಷ್ಟು ಟೈಗರ್ ಕ್ಯಾಪ್ಚರಿಂಗ್ ಹೋಗಿದ್ದಾನೆ, ಎಲಿಫೆಂಟ್ ಕ್ಯಾಪ್ಚರಿಂಗ್ ಹೋಗಿದ್ದಾನೆ, ಎಲ್ಲೂ ಹಿಂದೆ ಹಾಕಿರೋ ಮಾತುಗಳಿಲ್ಲ. ಇದುವರೆಗೂ ನೀವು ಟೈಗರ್ ಕ್ಯಾಪ್ಚರಿಂಗ್ ಅಲ್ಲಿ ಮತ್ತೆ ಎಲಿಫೆಂಟ್ ಕ್ಯಾಪ್ಚರಿಂಗ್ ಎಷ್ಟು ಸತಿ ಹೋಗಿದ್ದೀರಾ ಕ್ಯಾಪ್ಚರಿಂಗ್? ನಾವು ಜಾಸ್ತಿ ಟೈಗರ್ ಇದಕ್ಕೆ ಹೋಗಿರೋದು ಕಮ್ಮಿ, ಟೈಗರ್ ಕ್ಯಾಪ್ಚರಿಂಗ್ ಹೋಗಿರೋದು ಕಮ್ಮಿ. ಆನೆ ಹಿಡಿಯೋದು ಜಾಸ್ತಿ ಆಗಿದೆ. ಆನೆ ಕ್ಯಾಪ್ಚರಿಂಗ್ ಎಷ್ಟು ಆನೆ ನಿಮ್ಮ? ಸುಮಾರು ಒಂದು 10-15 ಆನೆ ಕ್ಯಾಪ್ಚರ್ಗೆ ಹೋಗಿದೆ. ಸೇಮ್ ನಮ್ಮ ಅಭಿಮನ್ಯ ಜೊತೆಲೆ ಹೋಗಿರೋದು. ಅಭಿಮನ್ಯ ಜೊತೆನೆ ಜಾಸ್ತಿ ಕೆಲಸ ಮಾಡ್ಕೊಂಡ್ ಬಂದಿರೋದು.
ಈಗ ಇತ್ತೀಚೆಗಿಂದ ಏನಾಯ್ತು ಅಭಿಮನ್ಯಿಗೆ ರಸ್ಟ್ ಕೊಟ್ಬಿಟ್ಟಿದ್ರೆ ಅದನ್ನ ಈಗ ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇಲ್ಲ. ಹೋಯ್ತಲ್ಲ. ಸ್ವಲ್ಪ ಮುಂದೆ ಈಗ ಅರ್ಜುನ್ಗಾಗಿರೋ ಅನಾಹುತ ಆಗಿದೆಯಲ್ಲ ಅದರಿಂದ ಅದಕ್ಕೆ ಬೇಡ ಅದು ರೆಸ್ಟ್ ಅಲ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ಈಗ ಈಗ ನಮ್ಮ ಟೀಮ್ ಆನೆಗಳು ಮತ್ತೆ ಮತ್ತಿಗೂಡದ ಭೀಮಾ ಮಹೇಂದ್ರ ಅಲ್ಲಿಂದ 2 ಬರ್ತವೆ. ಒಂದು ಬಾಕಿ ಇಲ್ಲಿ ನಮ್ಮ ಆನೆಗಳು ಪ್ರಶಾಂತ, ಸುಗ್ರೀವ, ಧನಂಜಯ, ಹರ್ಷ ಈ ಒಂದು 5 ಆನೆ ಇಲ್ಲಿಂದ ಹೋಯ್ತೇವೆ. ಈಗ ನೀವು ಮತ್ತೆ ಈಗ ಇನ್ನೊಂದು ಇತ್ತೀಚೆಗೆ ನಾವು ನಿಮ್ನ ಅಲ್ಲಿ ಚನ್ನಪಟ್ಟಣದಲ್ಲಿ ಕ್ಯಾಪ್ಚರಿಂಗ್ ಬಂದಿದ್ರಿ, ಅಲ್ಲೆಲ್ಲ ವಿಡಿಯೋ ಮಾಡಿ ಹಾಕಿದ್ದು. ಅಲ್ಲಿ ನಿಮ್ನ ಮಾತಾಡ್ಸ್ಲಿಕ್ಕೆ ಆಗ್ಲಿಲ್ಲ, ಯಾಕೆಂದ್ರೆ ಕ್ಯಾಂಪ್ ಅಲ್ಲೆಲ್ಲ ಮಾತಾಡ್ಸೋದಿಕ್ ಆಗಲ್ಲ, ಹಿಂಸೆ. ಅದ್ರ ಜೊತೆಗೆ ಈಗ ಕ್ಯಾಪ್ಚರಿಂಗ್ ಮಾಡಿದ್ರಲ್ಲ, ಅಲ್ಲಿ ಅನುಭವ ಹೇಗಿತ್ತು? ಯಾಕೆಂದ್ರೆ ಈಗ ನೀವು ಬಂದ್ರಿ, ನಾಳೆಗೆ ಒಂದ್ ಆನೆ ಹಿಡ್ದಾಕಿದ್ರಿ ಟಸ್ಕರ್ ದಂತ ಇರೋ ಆನೆನ. ಅದಾದ್ಮೇಲೆ ಸತತವಾಗಿ 1 ವಾರ 10 ದಿನ ಮಕನ ಆನೆ ಹಿಡಿಯೋದಕ್ಕೆ ಟೈಮ್ ತಗೊಂಡ್ರಿ. ಏನ್ ಕಾರಣ? ಅದು ಏನಾಗಿತ್ತು? ಅದು ಯಾವ್ದು ಮಕನ ಆನೆ ಹಿಡಿಯೋದಕ್ಕೆ 1 ವಾರ ಟೈಮ್ ತಗೊಂಡಿದ್ದು? ಅಂದ್ರೆ ಅದು ಆನೆಗಳು ನಿಲ್ತಿತ್ತಿಲ್ಲ ಅಲ್ಲಿ, ಅದು ಪ್ಲೇಸ್ ನಮಗೆ ಅಲ್ಲಿ ಕರೆಕ್ಟ್ ಆಗಿ ಸಿಕ್ಕದಿಲ್ಲ. ಅದ್ರಿಂದ ಅದು 1 ವಾರ ನಮಗೆ ಟೈಮ್ ತಗೊಳುತ್ತೆ. ಆದ್ರೂ ನಮ್ಮ ಟೀಮ್ ಹೋದ್ಮೇಲೆ ನಾವು ಎಷ್ಟೇ ದಿನ ಆಗ್ಲಿ, ನಮ್ ಟೀಮ್ ಹೋದ್ಮೇಲೆ ಆನೆಯವ್ರ ತಂಡ ಅಂತ ಹೋದ್ಮೇಲೆ ಅದು ಯಾವ ಆನೆ ಆದ್ರೂ ಆಗ್ಲಿ ನಾವು ಹಿಡ್ಕೊಂಡ್ಬಂದು ನಮ್ಮ ಕ್ಯಾಂಪ್ಗೆ ಒಂದು ಕಾಡಿಗೆ ಬಿಡೋದ, ಅಲ್ಲ ಕ್ಯಾಂಪ್ ಸೇರ್ಸೋದ, ನಾವು ಅದನ್ನ ಹಿಡ್ದೇ ಇರ್ತೀವಿ. ಅದು ಯಾಕೆಂತಂದ್ರೆ ಅದು ಕೆಲ್ಸನೇ ನಮ್ದು. ಆ ಕೆಲ್ಸ ಹೋದ್ಮೇಲೆ ನಾವು ಆ ಕೆಲ್ಸ ನಾವು ಮಾಡ್ಲೇಬೇಕಲ್ಲಿ. ನಾವು ಸರ್ಕಾರ ಆರ್ಡರ್ ಮಾಡ್ಲೇಬೇಕು ನಾವು. ಮತ್ತೀಗ ನಿಮ್ಮ ಇದು ಈ ಟಸ್ಕರ್ ಆನೆ ಮತ್ತೆ ಮಕನ ಆನೆ ನಿಮ್ಗೆ ಯಾವ್ದು ಹಿಡಿಯಕ್ ಕಷ್ಟ ಆಯ್ತು, ಸುಲಭ ಆಯ್ತು? ನಮಗೆ ಎರಡೆಲ್ಲ ಸುಲಭನೇ. ಯಾಕಂತಂದ್ರೆ ಅದು ಅಲ್ಲಿ ಪೊಸಿಷನ್ ನೋಡ್ಕೋತೀವಿ ನಾವು. ನಮ್ ಸಾಹೇಬ್ರುಗಳು, ನಮ್ ಡಾಕ್ಟರ್ ಸಾಹೇಬ್ರು ಅವರೆಲ್ಲ ಇರ್ತಾರಲ್ಲ, ಅವ್ರು ಪೊಸಿಷನ್ ನೋಡ್ತಾರೆ. ಯಾವ ರೀತಿ ಎಲ್ಲಿ ಡಾಟ್ ಮಾಡಿದ್ರೆ ಅದಕ್ಕೆ ಎಲ್ಲಿ ಸುಲಭ ಆಗಿರ್ಬೇಕು, ಎಲ್ಲಿ ಹಳ್ಳ ಕೊಳ್ಳ. ಅಂದ್ರೆ ಫೈಟಿಂಗ್ ಅಲ್ಲಿ ಟಫ್ ಕೊಡ್ತಾವಲ್ಲ, ಆ ರೀತಿ ನಾನು ಕೇಳ್ತಾ ಇರೋದು. ಈ ಫೈಟಿಂಗ್ ಏನಾರ ಈಗ ಫೈಟಿಂಗ್ ಮಾಡೋದ್ರಲ್ಲಿ ಅಥವಾ ಆನೆ ಎಳ್ಕೊ ಬರೋದ್ರಲ್ಲಿ ಅದ್ರಲ್ಲಿ ಯಾವ್ದು ತೊಂದರೆ ಕೊಟ್ಟಿದ್ದ ಆನೆ ನಿಮ್ಗೆ ಅನ್ಕೊಂಡು? ನಮಗೆ ಯಾವ ಆನೆಗಳು ತೊಂದರೆ ಕೊಟ್ಟಿಲ್ಲ. ಯಾವ ಆನೆಗೂ ತೊಂದರೆ ಕೊಟ್ಟಿಲ್ಲ. ಇವೇ ಹೊಡಿತೇ ಹೊರತು ಅದನ್ನ ನಾವು ಈ ಕಡೆ ಸೈಡ್ ಹೋಗ್ಬಾರ್ದು. ಅದು ಸೈಡ್ ಹೋದ್ರೆ ಇನ್ನೊಂದು ಆನೆ ಸೈಡ್ ಬರ್ತದೆ, ನಮ್ಮ ಸಾಕಾನೆ ಬಂದು ಅದನ್ನ ಪುನಃ ತಳ್ಳಿ ರೋಡಿಗೆ ನಿಲ್ಲಿಸ್ತೇವೆ. ಪುನಃ ಆ ಕಡೆ ಎಲ್ಲ ಹೋಯ್ತದೆ, ಅಲ್ಲಿ ಒಂದು ಆನೆ ಇರ್ತದೆ ನಮಗೆ. ಈಗ ಕಟ್ಟಿರೋ ಆನೆ ಹಿಂದೆ ಮುಂದೆ ಕಟ್ಟಿರ್ತೀವಿ ನಾವು. 2 ಆನೆ ಸೈಡ್ಗೆ ಇರ್ತವೆ, ಅದು 2 ಆನೆ ಸೈಡ್ ಬರೋದು. ಅದು ಆ ಕಡೆ ಈ ಕಡೆ ಹೋಗ್ಬಾರ್ದು, ಈ ಕಡೆ ಹೋಗ್ಬಾರ್ದು, ಆ ಕಡೆ ಹೋಗ್ಬಾರ್ದು. ಅದು ಮಧ್ಯೆ ಯಾವ ಮುಂದೆ ಹೋಯ್ತದಲ್ಲ ಆನೆ, ಆ ಆನೆ ಜೊತೆಲೆ ಹೋಗ್ಬೇಕು. ಅದಕ್ಕೇನು ನಾವು ಫೈಟ್ ಮಾಡಕ್ ಬಿಡೋದಿಲ್ಲ, ಹಿಂದೆ ಆನೆಗೂ ಫೈಟ್ ಮಾಡಕ್ ಬಿಡೋದಿಲ್ಲ. ಅದಕ್ಕೆ 2 ಸಪರೇಟ್ ಆನೆ ನಾವು ಬೇರೆ ಬಿಡ್ತೀವಿ. ಬೇರೆ ಅವು 2 ಕಾಡಾನೆ ಮಧ್ಯೆ ಹೆಂಗೆ ಬರ್ತದೆ. ಈ ಕಡೆ ತಿರುಗಿದ್ರು ಅದು ಪುನಃ ತಳ್ಳಿ ಈ ಕಡೆ ರೋಡಿಗೆ ಆಗ್ತದೆ, ಈ ಕಡೆ ಹೋದ್ರು ಪುನಃ ತಳ್ಳಿ ರೋಡಿಗೆ ತರ್ತೇವೆ. ಈಗ ಮತ್ತೆ ಈ ಇತ್ತೀಚೆಗೆ ಇಲ್ಲಿ ಹಿಡಿದಂತಹ ಇದು ನೀವು ಹೋಗಿದ್ದು ಕರ್ಣಾನೆಗ ಕರ್ಣಾನೆಗೆ ವೇದಾನೆಗೆ ನಾನು ಹೋಗಿಲ್ಲ. ವೇದಾನೆಗೆ ಹೋಗಿಲ್ಲ, ಕರ್ಣಾನೆಗೆ ಹೋಗಿಲ್ಲ. ಹೇಗಿದೆ ಆನೆ ಇದನ್ನು? ಕರ್ಣಾನೆ ಪರವಾಗಿಲ್ಲ, ಪರವಾಗಿಲ್ಲ. ಈ ಮತ್ತೆ ನಿಮ್ಮ ಧನಂಜಯನ್ ಬಗ್ಗೆ ಏನ್ ಹೇಳ್ತೀರಾ ನೀವು? ಇಷ್ಟ ದಿವಸ ಈಗ ನೀವು ಪಳಗಿಸಿದ್ರ 2013 ಕ್ಯಾಪ್ಚರಿಂಗ್ ಆಗಿದಂತ ಆನೆ ಅದು. ಯಾವ್ದು ಕ್ಯಾಪ್ಚರಿಂಗ್? ಯಾವ್ದು ಅಭಿಮನ್ಯು ಪಾಲ್ಗೊಂಡಿದ್ದ? ಅಭಿಮನ್ಯು ಮತ್ತೆ ಇನ್ನೇವನೇ ಇದ್ರ ಜೊತೆ? ಅದ್ರ ಜೊತೆ ಅಭಿಮನ್ಯು ಸುಮಾರು ಆನೆ ಇದ್ದು. ಹರ್ಷ ಇತ್ತು, ಅಲ್ಲಿಂದ ಪ್ರಶಾಂತ್ ಆಯ್ತು. ಅದೆಲ್ಲ ಕ್ಯಾಪ್ಚರಿಂಗ್ ಅಲ್ಲೆಲ್ಲ ಹಿಡಿದು ಕ್ಯಾಪ್ಚರ್ ಮಾಡ್ಕೊಂಡು. ಸುಗ್ರೀವ ಇತ್ತಿಲ್ಲ, ಅದೇ ಅಭಿಮನ್ಯು ಟೀಮ್ ಇತ್ತು. ನೀವು ಅದ ಪಳಗಿಸಿದ್ದು ಎಷ್ಟು ತಿಂಗಳಲ್ಲಿ ಪಳಗಿಸಿ ಕ್ಯಾಂಪ್ಗೆ ತಂದಿದ್ ನೀವು? ನಾನು ಅದನ್ನ 1.5 ತಿಂಗಳಲ್ಲಿ ಹೊರಗಡೆ ತೆಗಿದ್ದೆ. 1.5 ತಿಂಗಳಲ್ಲೇ? 1.5 ತಿಂಗಳಲ್ಲೇ ಹೊರಗಡೆ ತೆಗಿದ್ದೆ. ಈ ಬೇರೆ ಆನೆಗಳೆಲ್ಲ ಈಗ 3 ತಿಂಗಳು ಒಳಗಡೆ ಇಟ್ಟು ಕರ್ಕ ಬಂದ್ರು, ಆಚ ಕಡೆ ಬಂದ್ರು ಕ್ಯಾಂಪ್ ಕರ್ಕ ಬರ್ತಾರ. 1.5 ತಿಂಗಳಲ್ಲಿ ಇದ್ರಲ್ಲಿ ಕೆಲಸ ಮಾಡಿದಂಗೆ ಇರೋದು. ನಾವು ಹೇಳಕ್ ಆಗಲ್ಲ, ಅವ್ರು ಇಷ್ಟು ಟೈಮ್ ತಗೋತಾರೆ. ಒಂದೊಂದ್ ಆನೆ ಗುಣಗಳು ಮಾಡಿದೆ ನಾನ್ ಹೇಳ್ಕೊ ಬರೋದು. ಅದು ಅವ್ರ ಕೆಲಸ. ಅದು 1.5 ತಿಂಗಳಲ್ಲೇ ಆಚೆಗೆಲ್ಲ ಕ್ಯಾಂಪ್ ಕರ್ಕ 1 ವರ್ಷಕ್ಕೆಲ್ಲ ಎಲ್ಲ ಕುತ್ಕೊಂಡೆಲ್ಲ ತಿರ್ಗಡಂಗೆ ಮಾಡಿದೆ. ಸ್ಟಾರ್ಟಿಂಗ್ ನಮ್ಮ ಆನೆಯಲ್ಲಿ ಹತ್ತಿ ಕೂತಿದ್ದ ನಮ್ಮ ಫಾರೆಸ್ಟ್, ನಮ್ಮ ರಂಜನ್ ಫಾರೆಸ್ಟ್ ನಮ್ಮ ಮನೆಗೆ ಕೂತಿದ್ದೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಚೆಕ್ ಮಾಡೋದಕ್ಕೆ, ಚೆಕ್ ಮಾಡಕ್ಕೆ. ಆಮೇಲೆ ಅಲ್ಲಿಂದ ತೊಂದರೆನೇ ಇಲ್ಲ. ಆಮೇಲೆ ದಸರಾಗೆ ಆರ್ಡರ್ ಆಯ್ತು, ದಸರಾಗಿ ಮಾಡ್ಕೊಂಡ್ ಬಂದು ಆನೆ ಹಿಡಿಯಕ್ಕೆ ಸ್ಟಾರ್ಟ್ ಆಯ್ತು. ಈಗಲೂ ನಿಂತಿಲ್ಲ, ಆನೆ ಹಿಡಿಯಕ್ಕೆ ಹೋಯ್ತಾ ಇದೀರಾ, ಬರ್ತಾ ಇದ್ದೀರಾ. ಫಸ್ಟ್ ಯಾವ ಆನೆಗೆ ಕೆಲಸ ಮಾಡ್ತಾ ಇದ್ರಿ? ನಾನು ಫಸ್ಟ್ ರಂಜಾನ್ ಆನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ರಂಜಾನ್ ಆನೆ ಯಾವ ಇಲ್ಲೇ ಇರೋದು, ಇಲ್ಲೇ ಹುಟ್ಟಿ ಬೆಳೆದ್ರ ಆನೆ, ಅದ್ರಲ್ಲಿ ಮಾಡ್ಕೊಂಡಿದ್ದೆ. ಅಲ್ಲಿಂದ ಮತ್ತೆ ಶಿಫ್ಟ್ ಆದೆ ಅದಕ್ಕೆ ಇಂದ್ರಾನೆಯಲ್ಲಿ ಮಾಡ್ಕೊಂಡಿದ್ದೆ. ಅದ್ರಲ್ಲಿ ಇದು ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು. ಬೇಡ, ನಮ್ಗೆ ಇದೆಲ್ಲ ಸೆಟ್ ಆಗೋದಿಲ್ಲ, ನಮಗೆ ಏನಾದ್ರು ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ನಾನು ಕಾವೇರಿ ಆನೆ ದಾಟಿದ್ದೆ. ಕಾವೇರಿ ಆನೆಯಲ್ಲಿ
ಮಾಡಿಕೊಡುತ್ತೆ. ಅದು ದಸರಾ ಆದ್ಮೇಲೆ ದಸರಾ ತಗೊಂಡ್ ಹೋಗಿದ್ವಿ. ಅದನ್ನು ದಸರಾ ಒಂದು 3 ವರ್ಷ ದಸರಾ ಮಾಡಿದೆ ಅದರಲ್ಲಿ. ಅದರನ್ನು ಮಾಡಿದೆ. ಆಮೇಲೆ ಧನಂಜಯ ಬಂದ್ಮೇಲೆ ಧನಂಜಯನಿಗೆ ದಾಟ್ಕೊಂಡು ಒಟ್ನಲ್ಲಿ ನೀವು ಹೋಗಿರೋ ಆನೆಲ್ಲ ದಸರಾ ಕರ್ಕೊಂಡು ಹೋಗಿದ್ದೀರಾ ಆನೆಗಳನ್ನ? 2 ಆನೆ ದಸರಾ ಹೋಗಿದೆ. 2 ಆನೆ ದಸರಾ ಹೋಗಿದೆ. ಕಾವೇರಿ ಮತ್ತೆ ಧನಂಜಯ. ಕಾವೇರಿ ಮತ್ತೆ ಧನಂಜಯ 2 ಆನೆಯಲ್ಲಿ ದಸರಾ ಮಾಡ್ಕೊಂಡ್ವಿ. ಈ ಸತಿ ದಸರಾ ಮಾಡ್ಕೊಂಬಂದ್ರೆ ಏನ್ ಅನ್ಸ್ತು? ತುಂಬಾ ಖುಷಿ ಆಯ್ತು. ತುಂಬಾನೇ ಖುಷಿ ಆಯ್ತು. ಯಾಕೆಂತ ಹೇಳಿದ್ರೆ ಆ ಜಾಗದಲ್ಲಿ ನಿಸನಾಗಿ ಅರ್ಜುನನ ಜಾಗಕ್ಕೆ ನಮ್ಮ ಆನೆನ ಆರ್ಡರ್ ಮಾಡಿದ್ರು. ಪಟ್ಟದಾನೆಗೂ ಮತ್ತೆ ನಿಶಾನಾನೆಗೂ ಏನ್ ವ್ಯತ್ಯಾಸ? ಪಟ್ಟದಾನೆಯಲ್ಲಿ ನಾವು ಕೂರಂಗಿಲ್ಲ. ಇನ್ನೇರ್ ಕೂರೋದ್ರಲ್ಲಿ? ಅಲ್ಲಿ ಯಾರು ಕೂರಂಗಿಲ್ಲ. ಪಟ್ಟದಾನೆಯಲ್ಲಿ ದೇವ್ರು ಒಂದೇ. ದೇವ್ರನ್ನ ಹಾಕ್ತಾರ ಅದ್ರ ಮೇಲೆ ಗಾದಿ ನಮ್ದೆಲ್ಲ ಕಟ್ಬಿಟ್ಟು ಮುಂದೆ ಓಡಿಸೋದು ಹೇಗೆ ಅದನ್ನ? ಅದೇ ಬರ್ತದೆ. ಅದೇ ಬರುತ್ತದೆ. ನಾವು ಕೆಳಗಡೆ ಎತ್ಕೊಂಡು ಹೋಗೋದಷ್ಟೇ. ನಾವು ಅದ್ರ ಜೊತೆ ಹೋಯ್ತೀವಿ. ಅದ್ರ ಮುಂದೆ ಹೋಯ್ತಾ ಇರ್ತೀವಿ. ನಾವು ಹಿಂದೆ ಹೋಯ್ತಾ ಇರ್ತೀವಿ. ನಿಶಾನಾನೆ ಅಂದ್ರೆ? ನಿಶಾನಾನೆ ಅಂದ್ರೆ ಅದ್ರ ಮೇಲೆ ಕುತ್ಕೊಂಡು ಬಾವುಟ ಹಿಡ್ಕೊಂಡು ಮುಂದೆ ಹೋಗೋದು. ಅಂಬಾರಿವರ ಆನೆ ಪಕ್ಕ ಹೋಗೋದು? ಅಂಬಾರಿಗಿಂತ ಮೊದಲೇ ಹೋಗೋದು. ಅಂಬಾರಿ ಮುಂದೆ ಹೋಗೋದು ಅದು? ಅದೇ ಓಂ ಪ್ರಥಮ ಅದು ನಂದಿಕಂಬ ಪೂಜೆ ಆದಂಗೆ ಅದೇ ಫಸ್ಟ್ ಹೋಗೋದು ಬಾವುಟ ಹಿಡ್ಕೊಂಡು. ಎಷ್ಟು ವರ್ಷ ಮಾಡಿದೆ ಈಗ ಕೆಲಸ ನಮ್ಮ ಧನಂಜಯ? ನಮ್ದು ಇದೇ ವರ್ಷ ಇದು ನಿಶಾನಾಗಿ ಮಾಡಿದ್ದು ಇದೇ ವರ್ಷ. ಪಟ್ಟದಾನೆಗೆ? ಪಟ್ಟದಾನಾಗಿ 5 ವರ್ಷ ಮಾಡಿದೆ. 5 ವರ್ಷ ಮಾಡಿದ್ದಾನೆ. 7 ವರ್ಷದಲ್ಲಿ 5 ವರ್ಷ ಪಟ್ಟದಾನೆ, 1 ವರ್ಷ ಈಗ ನಿಶಾನೆ ಮಾಡಿರೋದು. ಅರ್ಜುನ ಜಾಗಕ್ಕೆ ಇದನ್ನ ಅರ್ಜುನನ ಜಾಗಕ್ಕೆ ಧನಂಜಯ ಬಂದಿರೋದು. ಅದೇ ತುಂಬಾ ಮೇಲೆ ಕುತ್ಕೊಳ್ಳೋರು ಯಾರು ಮಾತಾಡಂಗಿಲ್ಲ. ಯಾಕೆ ಎಲ್ಲ ಕಾರಣ ಜೊತೆಗೆ ಡಾಟ್ ಮಾಡೋಣಂತ ನಾವು ಯಾವ್ದು ಮಾತಾಡೋದು. ಎಲ್ಲ ಕಾಲ್ ಆಪ್ಷನ್. ಕಾಲಲ್ಲೇ ಎಲ್ಲ ಪ್ರತಿಯೊಂದು ಕಾಲ್ ಆಪ್ಷನ್. ಡಾಟ್ ಆದಂಗೆ ಹೋಗಿ ಬಿಟ್ಕೊಳ್ತದೆ. ಇನ್ನು ಹೋಗಿ ನಾವು ಇನ್ನು ಹಗ್ಗ ಕಟ್ತೀವಿ. ಮುಂದೆ 1 ಆನೆ, ಹಿಂದುಗಡೆ 2 ಆನೆ ಕಟ್ಕೋತೀವಿ. ಇನ್ನು ಲಾಸ್ಟ್ ಸೈಡ್ಗೆ 2 ಆನೆ ಬಿಡ್ತೀವಿ. ಇನ್ನು ಎಳ್ಸಿ ಆದ್ಮೇಲೆ ಇನ್ನು ಕರ್ಕೊಂಡ್ ಬರೋದು ಲಾರಿ ಹತ್ರ ತಗೊಬಂದು ಅದನ್ನ ಅಲ್ಲಿ ಲೋಡ್ ಮಾಡಿ ಕ್ಯಾಂಪ್ ಕರ್ಕೊಂಡು. ಅಷ್ಟು ಹೆಚ್ಚಾಗಿ ಯಾರ ಜೊತೆನೂ ಭಾಸ್ಕರ ಮಾತಾಡೋದಿಲ್ಲ. ಏನೋ ನಾವು ಕರೆದಾಗ ಪ್ರೀತಿಯಿಂದ ಬಂದು ಕುತ್ಕೊಂಡು ನಮ್ಮ ಚಾನಲ್ ಅಲ್ಲಿ ಇಷ್ಟೊತ್ತು ಮಾತಾಡಿದ್ದಾರೆ. ತುಂಬಾ ಥ್ಯಾಂಕ್ ಯು ಅಣ್ಣ. ಒಳ್ಳೊಳ್ಳೆ ಸಾಧನೆ ಮಾಡಿದ್ದಾರೆ. ಒಳ್ಳೊಳ್ಳೆ ಆನೆ ಕ್ಯಾಪ್ಚರಿಂಗ್ ಹೋಗಿದ್ದಾರೆ ಧನಂಜಯನ ಜೊತೆ ಇಟ್ಕೊಂಡು. ಮುಂದೆ ಅಂಬಾರಿ ಆಗುವಂತ ಆನೆ ನಮ್ಮ ಧನಂಜಯ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಇದೇ ರೀತಿ ನಮ್ಮ ಧನಂಜಯ ಆನೆಗೆ ಮುಂದೆ ಅಂಬಾರಿ ಅವರ ಆನೆ ನಮ್ಮ ಧನಂಜಯನೇ ಆಗ್ಲಿ. ಒಳ್ಳೇದಾಗ್ಲಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಗೆ. ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ. ಬಾಯ್ ಬ್ರದರ್.